ಎರಡನೇ ಸ್ವಾತಂತ್ರ್ಯ ನಮಗೆ ಸಿಕ್ಕಿದಂಗಾಗಿದೆ. ಓಕೆ. ಕಾರಣ ಇವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಬಲಿದಾನ ಇವತ್ತು ಯಶಸ್ವಿಯಾಗಿದೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ತಗೊಂಡಿರ್ತಕ್ಕಂಥ ನಿಲುವು 100ಕ್ಕೆ 100 ಅಕ್ಷರಶಃ ದೇಶದ ಒಂದು ಗೆಲುವಾಗಿ ಪರಿಣಮಿಸಿದೆ. ಹಾಗಾಗಿ ಇವತ್ತು ನಾನು ದೇಶದ ಸಮಸ್ತ ನಾಗರಿಕರಿಗೂ ನಾನು ವಿನಂತಿ ಮಾಡ್ತೇನೆ, ಯಾವುದೋ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದೇಶ ವಿಭಜನೆ ಮಾಡಿ 2 ಗುಂಪುಗಳು ಮಾಡೋದು ಬೇಡ. ದೇಶ ಒಂದಾಗಿರ್ಬೇಕು. ನಮ್ಮ ಕಾಶ್ಮೀರ ನಮ್ಮ ಶಿಖರ ಇದ್ದಾಗೆ ನಮಗೆ ಅದೊಂದು ದೊಡ್ಡ ಕಿರೀಟ. ಅದು ಆ ಕಿರೀಟದಲ್ಲಿ ಭಯೋತ್ಪಾದಕರನ್ನ ನಾವು ಮಾಡೋಂಥದ್ದು, ಮತ್ತೆ ಅಲ್ಲಿ ಯಾವುದೇ ಒಂದು ಆಸ್ತಿಯನ್ನ ನಾವು ತಗೊಳಂಗಿಲ್ಲ, ಯಾವುದೇ ಫ್ಯಾಕ್ಟ್ರಿ ಹೋಗಂಗಿಲ್ಲ, ಯಾವುದೇ ವಿದ್ಯಾಸಂಸ್ಥೆಗಳಾಗ್ಲಿ ಅಥವಾ ಯಾವುದೇ ಒಂದು ಹಾಸ್ಪಿಟ್ಲ್ಗಳಾಗ್ಲಿ ಮಾಡೋಂಗಿಲ್ಲ, ಅಲ್ಲಿ ಯಾವುದೇ ಆಸ್ತಿ ನಾವು ತಗೊಳಕ್ಕೆ ಆಗಲ್ಲ ಅನ್ನೋ ಸ್ಥಿತಿನಲ್ಲಿ ಅದೊಂದು ಪ್ರತ್ಯೇಕ ರಾಷ್ಟ್ರವಾಗಿ ಈ ದೇಶದಲ್ಲಿ 2 ಜೆಂಡಾ, 2 ಸಂವಿಧಾನ, 2 ನಿಶಾನೆ ಇರಬಾರ್ದು ಅಂತಕ್ಕಂಥ ಒಂದು ಹೋರಾಟವನ್ನ ಪ್ರಾರಂಭಿಸಿದಂತ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಒಬ್ಬ ಪಿತಾಮಹನಾಗಿ, ಜೊತೆಗೆ ಎರಡನೇದಾಗಿ ಕಾನೂನು ಮಂತ್ರಿ ಆಗಿದ್ದಾಗ ಅವರು ರಜೆ ಹಾಕಿ, ಆರೋಗ್ಯ ಸರಿಯಿಲ್ಲ ಅಂತ ರಜೆ ಹಾಕಿ ಮನೇಲಿರೋ ಟೈಮಲ್ಲಿ ಅವ್ರನ್ನ ಯಾಮರಿಸಿ ಇವರು ಈ ಕಾನೂನನ್ನ ತಂದ್ರು ಕಾಂಗ್ರೆಸ್ನವರು. ಇದು ನಾನು ಕಾಂಗ್ರೆಸ್ನವ್ರನ್ನ ನಾನು ಬ್ಲೇಮ್ ಮಾಡ್ತೀನಿ ಅಂತಲ್ಲ, ದೇಶ ಇಷ್ಟೆಲ್ಲ ಇವತ್ತು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾರಣ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಕಾಂಗ್ರೆಸ್ನವರು ಈ ದೇಶವನ್ನ ಏನಾದ್ರೂ ಮಾಡಿರ್ಲಿ, ಇವತ್ತಂತೂ ಬದಲಾವಣೆ ಆಗಿದೆ. ಜಮ್ಮು ಕಾಶ್ಮೀರ್ಗೆ ವಿಶೇಷವಾದಂತ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ, ದೇಶದ ಸ್ವಾತಂತ್ರ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ನಾನು ಈ ದೇಶದ ಜನತೆಗೆ ಮತ್ತೆ ಇವತ್ತು ಶಾಂತಿಯುತವಾಗಿ ಎಲ್ಲ ರೀತಿಯಲ್ಲೂ ಎಲ್ಲರೂ ಹೋಗ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಕೆಲವು ಪಕ್ಷಗಳು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ, ಆದ್ರೆ ಎಲ್ಲಾ ಬಹುತೇಕ ವಿರೋಧ ಪಕ್ಷಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿದಾವೆ. ಇದು ದೇಶದ ಗೆಲುವು ಅಂತ ನಾನು ಭಾವಿಸ್ತೇನೆ. ಈಗ ಐ ಅಗ್ರಿ ವಿತ್ ಯು. ಅಂತಲ್ಲ, ಇಷ್ಟು ದಿವಸದ ಈ ದೇಶದ ಅಧೋಗತಿಗೆ, ಈ ಸ್ಥಿತಿಗೆ ಕಾರಣಕರ್ತರಾದವ್ರನ್ನ ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಇಷ್ಟೆಲ್ಲ ಅಲ್ಲಿ ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಇವತ್ತು ಬೀದಿಗಿಳಿದು ಕಲ್ಲೆಸೆ ಕೆಲಸ ಮಾಡ್ತಾರೆ ಮಿಲಿಟರಿ ಸೈನಿಕರ ಮೇಲೆ. ಇದೆಲ್ಲ ಯಾಕಾಯ್ತು? ಅವ್ರಿಗೆ ಉದ್ಯೋಗ ಇಲ್ಲ, ಅವ್ರಿಗೆ ಹೊಟ್ಟೆ ಹಸಿವು. ಭಯೋತ್ಪಾದಕರು ಒಂದ್ ಕಡೆಯಿಂದ ಬರ್ತಾರೆ, ಅವ್ರಿಗೊಂದು ಕುಮ್ಮಕ್ ಕೊಡ್ತಾರೆ, ಅವ್ರಿಗೆ ಕಾಸು ಕೊಡ್ತಾರೆ. ಅನಿವಾರ್ಯವಾಗಿ ಪೊಲೀಸು ಮಿಲಿಟರಿ ಮೇಲೆ ಕಲ್ಲುಗಳಾಗ್ತಾರೆ. ಅವರು ಪಾಪ ಬಚ್ಚಿಟ್ಕೊಳ್ಳುವಂತ ಪರಿಸ್ಥಿತಿ ನೋಡಿದಾಗ ನಾವು ಯಾವ ದೇಶದಲ್ಲಿ ಇದ್ದೀವಿ, ಏನ್ ಈ ಪರಿಸ್ಥಿತಿ ಅಂತ ಒಂದು. ಆಮೇಲೆ ಅಲ್ಲಿನ ರಾಜಕಾರಣಿಗಳು ಅವರು ಎಲ್ಲ ಬ್ಯಾಂಕ್ ಅಕೌಂಟ್ ಮತ್ತೆ ಅವ್ರ ಆಸ್ತಿ ಪಾಸ್ತಿಗಳು ವಿದೇಶಗಳಿದೆ. ಮತ್ತೆ ಈ ದೇಶದಲ್ಲಿ ನೀವು ಅಧಿಕಾರ ಮಾಡೋದು, ಇಲ್ಲಿಂದ ಭಯೋತ್ಪಾದಕ ಚಟುವಟಿಕೆ ಕುಮ್ಮಕ್ ಕೊಡೋದು, ಅವರಿಂದ ಸಿಗ್ತಕ್ಕಂಥ ಆಹಾರವನ್ನ ನೀವು ಸೇವನೆ ಮಾಡೋದು, ಮತ್ತೆ ದೇಶದಲ್ಲಿ ಇರ್ತಕ್ಕಂಥ ಆಂತರಿಕ ಸಮಸ್ಯೆಗಳು ಇನ್ನಷ್ಟು ಬಿಗಡಾಯಿಸುವಂತ ಮಾಡೋದು. ನೀವು ಬೇರೆ ದೇಶಗಳಲ್ಲಿ ತಗೊಂಡೋಗಿ ನೀವು ಹಣ ಇಟ್ಟಿದಿರಲ್ಲ, ಇವತ್ತು ನಿಮಗೆ ಇದು ಅನ್ಯಾಯ ಆಗಿದೆ. ಸ್ಥಳೀಯವಾಗಿರ್ತಕ್ಕಂಥ ಅಲ್ಲಿನ ಸ್ಥಳೀಯ ರಾಜಕೀಯ ಪಕ್ಷಗಳಿಗೆ ಈ ದೇಶದ ಜನತೆಗೆ ಅದರಿಂದ ಒಳ್ಳೇದಾಗ್ಲಿಲ್ಲ. ಹಾಗಾಗಿ ನಾನು ಯಾವುದೇ ರಾಜಕೀಯ ಪಕ್ಷಗಳನ್ನ ನಾನು ಟೀಕೆ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ಇದು ರಾಜಕಾರಣ ಮಾಡೋಂಥ ಇಶ್ಯೂ ಅಲ್ಲ, ದೇಶದ ವಿಷಯ. ದೇಶದ ವಿಷಯಕ್ಕಾಗಿ ಬಲಿದಾನ ಮಾಡ್ಕೊಂಡಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಅವರು ಈ ದೇಶದಲ್ಲಿ ಅವರು ಮಂತ್ರಿ ಆಗಿದ್ದಂಥವ್ರು, ಕೈಗಾರಿಕಾ ಮತ್ತು ವಾಣಿಜ್ಯ ಮಂತ್ರಿ ಆಗಿದ್ದಂಥವ್ರು, ರಾಜೀನಾಮೆ ಬಿಸಾಕಿ ಓಡ್ತಾರೆ. ನನ್ನ ದೇಶದಲ್ಲಿ ಇವತ್ತು ಕಾಶ್ಮೀರ ಇರಬೇಕು, ಯಾವುದೇ ಕಾರಣಕ್ಕೂ ಅದು ಪ್ರತ್ಯೇಕ ಆಗ್ಬಾರ್ದು ಅಂತ. ಅವರನ್ನ ಯಾವ ರೀತಿ ಅದು ಇದುವರೆಗೂ ನಿಗೂಢವಾಗಿದೆ, ಅವ್ರ ಸಾವು ಯಾಗಾಯ್ತು ಅಂತ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಈ ದೇಶ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು 1947 ಆದ್ರೆ ಇವತ್ತೊಂದು ಸಂಭ್ರಮ ಆಚರಣೆ ಆಗ್ತದೆ. ಯಾಕಂದ್ರೆ ನಮ್ಮ ಭಾರತ ದೇಶದ ಒಂದು ಮುಕುಟಕ್ಕೆ ಇವತ್ತು ಎಲ್ಲೋ ಒಂದ್ ಕಡೆ ನ್ಯಾಯ ಸಿಕ್ಕಿದೆ. ನಾವೆಲ್ಲ ನಮ್ಮೆಲ್ಲರ ಬೈಕೆ ಇತ್ತು, ಏನ್ರಿ ಜಮ್ಮು ಕಾಶ್ಮೀರದಲ್ಲಿ ಇಷ್ಟೊಂದು ಭಯೋತ್ಪಾದಕ, ಇಷ್ಟೊಂದು ಚಟುವಟಿಕೆ ನಡೀತವೆ ಅಂತ. ಇವತ್ತು ಆ ಭಯೋತ್ಪಾದಕರಿಗೆ ಕುಮ್ಮಕ್ ಕೊಡುವಂತವ್ರು ಇವತ್ತು ತಟಸ್ಥ ಆಗ್ತಾರೆ. ಇವತ್ತು ರಾಜಕೀಯ ಪಕ್ಷಗಳು, ಕೆಲವು ರಾಜಕೀಯ ಪಕ್ಷಗಳು ಇವತ್ತು ಸಂಪೂರ್ಣವಾದ ಬೆಂಬಲವನ್ನ ಕೊಟ್ಟಿದ್ದಾರೆ. ಇವತ್ತು ಹಾಗಾಗಿ ನಾವು ರಾಜಕೀಯ ಪಕ್ಷಗಳಿಗೆ ನಾವು ಬೆಂಬಲ ಕೊಡ್ತಾರೆ. ಮತ್ತೆ ಕಾಂಗ್ರೆಸ್ ಅವ್ರಿಗೆ ಮತ್ತೊಂದ್ಸಲ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಅವ್ರ ಮೇಲೆ ನಾನು ಯಾವುದೇ ಬ್ಲೇಮ್ ಮಾಡೋದಿಲ್ಲ. ಆಗಿನ ಪರಿಸ್ಥಿತಿಯಲ್ಲಿ ಇದ್ದಂತ ರಾಜಕಾರಣಿಗಳು ಯಾವ ಮನಸ್ಥಿತಿಯಲ್ಲಿ ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ಎಲ್ಲೋ ಮಧ್ಯದಲ್ಲಿ ಅದನ್ನ ಸರಿಪಡಿಸಬಹುದಾಯ್ತು. ಆದ್ರೆ ಇವತ್ತು ಕಾಂಗ್ರೆಸ್ ಅವರು ಇದಕ್ಕೆ ಬೆಂಬಲ ಕೊಟ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಜನ ಪ್ರೀತಿಸ್ತಾರೆ. ಎಲ್ಲೋ ಒಂದ್ ಕಡೆ ಪ್ರೀತಿ ಒಂದ್ ಸ್ವಲ್ಪ ಉಳ್ಕೊಳ್ತದೆ. ಇಲ್ಲ ಅಂದ್ರೆ ಅವರು ಸಂಪೂರ್ಣವಾಗಿ ನೆಲ ಕಚ್ಚಿದ್ದಾರೆ, ಇನ್ನೂ ನೆಲ ಕಚ್ಕೊಂಡು ಹೋಗ್ತಾರೆ. ಎಸ್ ಹರೀಶ್, ಈ ಡಿಸಿಷನ್ ಸೊ ಇಷ್ಟ ಆಗಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಜನ ಬೆಂಬಲವನ್ನ ಕೊಟ್ಟಿದ್ದಾರೆ. 303 ಎಂಪಿಗಳನ್ನ ಕೊಟ್ಟಿದ್ದಾರೆ ನಮ್ಗೆ. ಹಾಗಾಗಿ ಸರ್ಕಾರದಲ್ಲಿ ಒಂದು ದೃಢವಾದ ನಿಲುವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ಭಾರತೀಯ ಜನತಾ ಪಕ್ಷಕ್ಕಿದೆ. ಹಾಗಾಗಿ ಇವ್ರು ತಗೊಳ್ತಕ್ಕಂಥ ತೀರ್ಮಾನ ಯಾರ ವಿರುದ್ಧವಾಗಿಯೂ ಅಲ್ಲ, ದೇಶವನ್ನ ಕಟ್ಟುವಂತ ಕೆಲಸ. ಎಲ್ಲಿ ತುಕಡೆ ಗ್ಯಾಂಗ್ಗಳು ಅವ್ರಿಗಿದು ಸಂಕಷ್ಟ ಅಷ್ಟೇನೆ. ಈಗ ಅವರೆಲ್ಲ ತುಕಡೆಗಳಾಗಿ ಈಗಾಗಲೇ ಖಾಲಿ ಮಾಡ್ತಾ ಇದ್ದಾರೆ. ಆದ್ರೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಆಂತರಿಕ ತುಕಡೆ ಗ್ಯಾಂಗ್ಗಳು ಇನ್ನೂ ಇದ್ರ ಬಗ್ಗೆ ಇನ್ನಷ್ಟು ಕೂಗಾಡ್ತಕ್ಕಂಥದ್ದು, ದೊಂಬಿ ಮಾಡ್ತಕ್ಕಂಥದ್ದು, ಗದ್ದಲ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದನ್ನ ಸದೆ ಬೆಳೆಯೋದಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡು ಇವತ್ತು ಏನೆಲ್ಲ ಮಾಡ್ಬೇಕು ಕಾಶ್ಮೀರ ಜಮ್ಮುಗೆ ಮಾಡ್ಬೇಕು ಅಂತ. ಆಮೇಲೆ ಲಡಾಖ್ ವಿಷಯದಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ, ಲಡಾಖ್ ಪ್ರತ್ಯೇಕ ನಮಗೆ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಮೊದಲಿಂದ ಕೂಗಿತ್ತು. ಅಲ್ಲಿ ಬುದ್ಧಿಸ್ಟ್ಗಳು ಬಹಳಷ್ಟು ಜನ
ಇವತ್ತು ಹಿಂಸೆಗಳಿಗೆ ಅವರು ಪ್ರತ್ಯೇಕವಾಗಿ ದೇಶ ಬೇಕು, ರಾಜ್ಯ ಬೇಕು ಅಂತ ಏನು ಇವತ್ತು ಇದೆಯೋ ಅದನ್ನ ಸರಿ ಮಾಡಿ ನಮಗೆ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಲಡಾಖ್ ಸಮುದಾಯದ ಜನ ಅಲ್ಲಿನ ನಾಗರಿಕರು ಬಯಕೆ ಇತ್ತು, ಬಹಳ ದಿನಗಳ ಬೇಡಿಕೆ. ಅದನ್ನು ಇವತ್ತು ನರೇಂದ್ರ ಮೋದಿ ಅವರು ಈಡೇರಿಸಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತೊಂದ್ ಸಾರಿ ನಾವು ಧನ್ಯವಾದ ಹೇಳಲೇಬೇಕು. ಮತ್ತೆ ದೇಶನ ನಮಗೆ ರಾಜಕೀಯಕ್ಕಿಂತ ಮುಖ್ಯವಾಗಿ ದೇಶದಲ್ಲಿರ್ತಕ್ಕಂಥ ಅಭಿವೃದ್ಧಿ, ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಜ್ಞಾನಗಳನ್ನ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ, ಮತ್ತೆ ಏನು ಇವತ್ತು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳು ಇದೆಯೋ ಅದು ಕಟ್ಟ ಕಡೆಯ ಸಮಾಜಕ್ಕೆ ತಲುಪುವಂತದ್ದು ಆಗ್ಬೇಕು. ಇವತ್ತು ಅಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರು ಕಲಿಸಿದ ಕಾರಣ ಬಹಳಷ್ಟು ಪಾರ್ಟಿಗಳು ಕೂಡ ಜಾತ್ಯತೀತ ಮಾಡ್ತಾ ಇದ್ದಂತವ್ರು ನಮ್ಮ ದೇಶದಲ್ಲಿದ್ದಂತ ಸ್ಥಳೀಯ ಅಲ್ಲಿನ ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಸ್ಥಳೀಯ ಸಂಘ ಪಕ್ಷಗಳು ಮತ್ತೆ ಅದಕ್ಕೆ ಕುಮ್ಮಕ್ ಕೊಡ್ತಾ ಇದ್ದಂತವ್ರು ಕಾಂಗ್ರೆಸ್. ಹೀಗಾಗಿ ಇವತ್ತು ಕೆಲವು ಮಾಜಿ ಮುಖ್ಯಮಂತ್ರಿಗಳನ್ನ, ಅಲ್ಲಿನ ಮುಖಂಡರುಗಳನ್ನ, ಪ್ರತ್ಯೇಕವಾದಿಗಳನ್ನ ಗೃಹಬಂಧನದಲ್ಲಿಟ್ಟಿದ್ದಾರೆ ಸರ್ಕಾರ. ಯಾಕಂದ್ರೆ ಇವರು ಎಲ್ಲಿ ಮತ್ತೆ ಬೆಂಕಿ ಹಚ್ತಾರೋ ಇದಕ್ಕೆ ಅವಕಾಶ ಕೊಡಬಾರದು. ಇವತ್ತು ದೇಶದ ಸಮೃದ್ಧಿಯಾಗಿ ಒಂದು ಶಾಂತಿ ಮಾಡ್ಕೊಳ್ಬೇಕು. ಇವತ್ತು ಎಲ್ಲಾ ರೀತಿಯಲ್ಲೂ ದಂಡ ಪ್ರಯೋಗಗಳನ್ನ ಮಾಡುವಂತ ಒಂದು ಪ್ರಕ್ರಿಯೆಗಳು ನಡೀತಾನೆ ಇದೆ. ಹಾಗಾಗಿ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಒಂದು ಮುಕ್ತಿ ಸಿಗುತ್ತದೆ. ಬಟ್ ಇನ್ನು ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು, ಬೇಕಾದಂತಹ ಕಾನೂನು ಕಟ್ಟಲೆಗಳು ನೀವು ಒಂದು